ಪಾದಂ ನತ್ವಾ ಭಕ್ತಿ ಪುರಸ್ಸರಂ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ, ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಾತರು ಶ್ರೀಮಾನ್ ನಿಜಗುಣ ಶಿವಯೋಗಿಗಳಿಂದ ಒಂದು ವಾಕ್ಯವನ್ನು ಆಧಾರವಾಗಿಟ್ಕೊಂಡು ಹೇಳಿದರು. ನರಜನ್ಮದಿಂದಿಹದಳು ಮಿಗಿಲುಂಟೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಲೋಕದಾಗ ಈ ಭೂಮಿ ಮೇಲೆ ಯಾವುದು ಶ್ರೇಷ್ಠವಾದ ವಸ್ತು ಅಂತ ಕೇಳಿ ಅವರೇ ಹೇಳ್ತಾರೆ. ನಾವೆಲ್ಲ ಯಾವುದು ಶ್ರೇಷ್ಠ ಅಂದ್ರೆ ಬಂಗಾರ ಅಂತಿದ್ದೀವಿ, ಬೆಳ್ಳಿ ಅಂತಿದ್ದೀವಿ, ಮುತ್ತ ರತ್ನ ವಜ್ರ ವೈಢೂರ್ಯ ಅಂತ ಹೇಳ್ತಿದ್ದೀವಿ. ಆದ್ರೆ ಶ್ರೀಮನ್ ನಿಜಗುಣರು ಈಗ ಏನು ಹೇಳ್ತಾ ಇರೋರು ಅಂತ ತಿಳ್ಕೊಂಡು ಅವರೇ ಹೇಳಿಬಿಟ್ರು. ನರಜನ್ಮದಿಂದ ಇಹದಳು ಅಂದ್ರೆ ಈ ಲೋಕದಾಗ ಈ ಮನುಷ್ಯ ಲೋಕದಲ್ಲಿ ಯಾವ ವಸ್ತು ಶ್ರೇಷ್ಠವಾದದ್ದು ಅಂತ ಕೇಳಿ ಅವರೇ ಹೇಳ್ತಾರೆ ನರಜನ್ಮ ಅಂತಂದ್ರು. ನರಜನ್ಮ ಅಂದರೆ ಈ ಮನುಷ್ಯ ಜನ್ಮ. ಈಗೆಲ್ಲ ನಾವು ಬಂದೇವಲ್ಲ, ಈ ಮನುಷ್ಯ ಜನ್ಮವೇ ಶ್ರೇಷ್ಠವಾದದ್ದು ಅಂತ ಹೇಳಿದರು. ಯಾಕೆ ದೇವತೆಗಳ ಶ್ರೇಷ್ಠ ಅಂತ ಹೇಳಿಲ್ಲ, ಪಶುಪಕ್ಷಾದಿಗಳು ಅಂತ ಹೇಳಲಿಲ್ಲ, ಮನುಷ್ಯರೇ ಶ್ರೇಷ್ಠವಾದವರು ಅಂತೇಳಿ ಈ ಲೋಕದಾಗ. ಯಾಕಂದರೆ ಈ ಮನುಷ್ಯ ಜನ್ಮದಲ್ಲೇ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಬರ್ತದೆ. ಪರಿಪೂರ್ಣವಾದ ಜ್ಞಾನವನ್ನು ಸದ್ಗುರುವಿನ ಮುಖಾಂತರವಾಗಿ ಅರತು ಜನನ ಮರಣ ಅನ್ನುವ ದುಃಖವನ್ನು ಕಳ್ಕೊಂಡ ಶಾಶ್ವತವಾದ ಸುಖ, ನಿತ್ಯವಾದ ಸುಖದಲ್ಲಿ ಇರ್ಲಿಕ್ಕೆ ಬರ್ತದೆ ಈ ಮನುಷ್ಯ ಜನ್ಮಕ್ಕೆ. ಇನ್ನು ಪಶುಪಕ್ಷಾದಿಗಳಾಗಲಿ ಇನ್ನಿತರೆ ಜನ್ಮಗಳಾಗಲಿ ಆ ಜ್ಞಾನ ಮಾಡ್ಕೊಳಕ್ಕಾಗೋಂಗಿಲ್ಲ. ಆದ್ದರಿಂದ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ನಾವು ಬಂದೇವೆ, ಶ್ರೇಷ್ಠವಾದ ಮನುಷ್ಯನಿಗೆ ಬಂದೇವಿ. ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರ್ದು, ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ ನಿಜವಾಗ್ಲೂ ಆಯುಷ್ಯಮೇವದ್ರವಳು ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ. ಬಹಳ ಸುಂದರವಾಗಿ ಹೇಳ್ತಾರೆ, ಮಾಯನ್ನು ಮೀರಿ ಏನು ಮಾಡಬೇಕು, ಗುರುಶಂಭುಲಿಂಗವಾಗಿರೋಲ್ಲೇ ಮನುಷ್ಯ. ಹೇ ಮನುಷ್ಯ, ಉತ್ತಮವಾದ ಶ್ರೇಷ್ಠವಾದಂಥ ಮನುಷ್ಯ ಜನ್ಮಕ್ಕೆ ಬಂದಿದ್ದೀಪ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇದರ ಸಾರ್ಥಕತೆ ಮಾಡಿಕೋ. ನಾವಂತೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಭೂಮಿ ಸಿಂಹ ಸಾರ್ಥಕ ಅಂತಂತೀವಿ ನಾವು. ಸಾರ್ಥಕ ಅಲ್ಲ, ಬಿಟ್ಟು ಹೋಗೋದಲ್ಲ. ಅದನ್ನು ತೊಗೊಂಡು ಹೋಗೋ ಯಾರು? ಬಂಗಾರ ಬೆಳ್ಳಿ ಮುತ್ತು ರತ್ನ ಭೂಮಿ ಹೋಗುವಾಗ ಎಲ್ಲ ಬಿಟ್ಟು ಹೋಗೋ ಇತರರಿಗೆ ಯಾವುದಲ್ಲ. ನಿನ್ನ ಜೊತೆ ಇರುವುದು ಯಾವುದಪ್ಪ? ಭಗವಂತ ಯಥಾರ್ಥ ಆತ್ಮ ಸಾಕ್ಷಾತ್ಕಾರ ಪರಿಪೂರ್ಣ ಪರಬ್ರಹ್ಮ ನಿನ್ನ ಸ್ವರೂಪ ಅದ. ನಿನ್ನ ನಿತ್ಯ ಸ್ವರೂಪವಾದದ್ದು ಪರಮಾತ್ಮ. ಆ ಭಗವತ್ ಸ್ವರೂಪ ಆತ್ಮಜ್ಞಾನ ಅದು ಅತ್ಯಂತ ಶ್ರೇಷ್ಠವಾದದ್ದು. ಆ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನ ಮಾಡಿಕೊಂಡೆ ಅಂದ್ರೆ ಮುಕ್ತ. ಹೇಗೆ ಅಂದರೆ ಹೇಳ್ತಾರೆ, ಯಥಾ ನದ್ಯ ಚಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದಿಮುಕ್ತಃ ಪರಾತ್ ಪರಂ ಪುರುಷಮುಪೈತಿ ದಿವ್ಯಂ. ಶ್ರುತಿ ಹೇಳ್ತದೆ, ವೇದ ಮಾತೆ ಒಂದು ಉಪಮಾ ಕೊಟ್ಟು ಹೇಳ್ತದೆ. ಹೇಗೆ ನದಿಗಳೆಲ್ಲವೂ ಹರಿತಾ ಹರಿತಾ ಹೋಗಿ ಸಮುದ್ರ ಸೇರ್ತಾವೆ. ನದಿಗಳು ಹರಿದು ಇಲ್ಲಿ ತನಕ ನದಿಗಳು ಹರಿತಾವಲ್ಲ, ಎಲ್ಲಿ ತನಕ ಹರಿತಾವು? ಸಮುದ್ರ ತನಕ ಹರಿತಾವ ಅಷ್ಟೇ. ಸಮುದ್ರಕ್ಕೆ ಹೋಗಲ್ಲ, ಹರಿಯಾಗಿ ಬರ್ತದೆ, ದಾಟಿ ಹೋಗಿ ಬರ್ತೈತೆ ಸಮುದ್ರ ದಾಟಿ. ಸಮುದ್ರಕ್ಕೆ ಹೋಗಿ ಸೇರಿತ ಅಂದರೆ ಅದನ್ನು ದಾಟಕ್ಕೆ ಬರೋಂಗಿಲ್ಲ. ಸಮುದ್ರದಲ್ಲಿ ಐಕ್ಯ ಆಗಿ ಸಮುದ್ರವೇ ಆಗಿಬಿಡ್ತಾವ. ನದಿಗಳು ನದಿಗಳು ಗಂಗಾ ಯಮುನಾ ಸರಸ್ವತಿ ಕೃಷ್ಣ ನದಿಗಳದಾವಲ್ಲ, ಅವ ಈ ಭೂಮಿ ಮೇಲೆ ಹರಿಯುವ ತನಕ ಅಷ್ಟೇ ಹೆಸರು. ಅವು ಭೂಮಿಯಿಂದ ಹರಿದು ಹೋಗಿ ಸಮುದ್ರಕ್ಕೆ ಹೋಗಿ ಮುಟ್ಟಿದ್ವು, ನಾಮ ಹೋತು ರೂಪ ಹೋತು ಎಲ್ಲ ಹೋತು. ಮತ್ತೇನು? ಸಮುದ್ರವಿತ್ತೇವ
ಒಂದೇ ಒಂದು ಸಮುದ್ರ ಆಗಿಬಿಡುತ್ತೆ. ಎಲ್ಲ ಗಂಗಾ ನದಿ, ಯಮುನಾ ಆದಿ ನದಿಗಳೆಲ್ಲ ಹೋಗಿ ಸಮುದ್ರವೇ ಆಗಿಬಿಡು. ಅಪಾರವಾದ ನೀರು, ಅಪಾರವಾದ ನೀರವೇ ಆಗಿಬಿಡ್ತದೆ, ಸಮುದ್ರವೇ ಆಗಿಬಿಡ್ತದೆ. ಹಾಗೆ ಇವೆಲ್ಲ ನದಿಗಳ ನೀವೆಲ್ಲ ಕೂತಿರಲ್ಲ, ಗಂಗಾ ಯಮುನಾ ಸರಸ್ವತಿ ಇದ್ದಂಗೆ ನದಿಗಳ ನೀವು ಇಲ್ಲಿ ತನಕ ನಿಮ್ಮದು ಹರಿಯುವುದು ಅಂದರೆ ಜನ್ಮ ಬರೋದಪ್ಪ. ಹರಿಯುವುದಂದ್ರೆ ಏನು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನಂ ಯಹ ಸಂಸಾರೇ ಕಲುದುಸ್ತಾರೆ ಅಂತೇಳಿ ಶಂಕರ ಭಗವತ್ಪಾದ. ಪುನಃ ಪುನಃ ಹುಟ್ಟೋದು, ಪುನಃ ಪುನಃ ಸಾಯೋದು, ಪುನಃ ಪುನಃ ಹುಟ್ಟೋದು ಇದ್ದಿದ್ದೇ ಇದು. ಈ ಹುಟ್ಟು ಸಾವುಗಳು ಹೋಗಬೇಕು, ಮೂರ್ತವಾದ ಆತ್ಮಜ್ಞಾನ ಆಗಬೇಕು. ಹುಟ್ಟು ಸಾವು ಅನ್ನುವ ದುಃಖ ಹೋಗಬೇಕು, ನಿತ್ಯ ಸುಖ ಆಗಬೇಕು. ನಿತ್ಯ ಸುಖ ಆಗಬೇಕಾದ್ರೆ ಸದ್ಗುರುವಿನ ಕೃಪಾ ಕಟಾಕ್ಷದ್ವಾರ ಯಥಾರ್ಥ ಜ್ಞಾನ, ನಮ್ಮ ನಿಜದ ಅರಿವು, ನಮ್ಮೆಲ್ಲರ ನಿಜವಾದಂಥ ಅರಿವು ಆತ್ಮ ಪರಮಾತ್ಮ. ಆ ಪರಮಾತ್ಮನ ಜ್ಞಾನವನ್ನು ಗುರುವಿನ ಮುಖಾಂತರ ಅರ್ತೀವಿ ಅಂದರೆ ಜನನ ಹೋಯ್ತು, ಮರಣ ಹೋಯ್ತು, ದುಃಖ ಹೋಯಿತು, ಎಲ್ಲ ಹೋಗ್ಬಿಡ್ತಾವೆ. ಎಲ್ಲ ಹೋಗಿ ಕೇವಲ ಆನಂದ ಸ್ವರೂಪರು ನಾವು. ಆನಂದ ಸ್ವರೂಪರೇ ನಾವು, ಆನಂದ ಸ್ವರೂಪರೇ ಇದ್ದೇವೆ. ಉಪಾಧಿಗಳ ಮೂಲಕವಾಗಿ ದುಃಖಿಗಳಾಗಿವೆ. ಉಪಾಧಿಯನ್ನು ಕಳ್ಕೊಂಡು ಬಿಟ್ಟಿವೆ ಅಂದರೆ ನಿರುಪಾಧಿಕವಾದಂಥ ಪೂರ್ಣ ಪರಮಾತ್ಮನ ಯಥಾರ್ಥ ಜ್ಞಾನ ಗುರುಗಳ ಮುಖಾಂತರ, ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿನ ಮುಖಾಂತರ ಆ ಆತ್ಮಜ್ಞಾನವನ್ನು ನಮ್ಮ ಅರಿವನ್ನು ನಾವು ಮಾಡಿಕೊಂಡ್ವಿ ಅಂದರೆ ನಿತ್ಯ ಸುಖಿಗಳಾಗ್ತೀವಿ ಅಂತ. ಅದಕ್ಕೆ ಪಡೆಯುವೆ ನೀನೆಂದಿಗೆ ಪರಮಕ್ತ ಸುಖವನ್ನು ಕೆಡವ ಕಾಯದ ಮೋಹವನ್ನು ಮಾನೆ ಮನುಷ್ಯ ನಿಜಗುಂಡು ಹೇಳ್ಯಾರೆ. ಹೇ ಮನುಷ್ಯ, ನೀ ಯಾವಾಗ ಪರಮಾತ್ಮನ ಜ್ಞಾನ ಮಾಡ್ಕೊಂಡು ಮುಕ್ತನಾಗೋದು? ನಿಜಗುಂಡು ಹೇಳ್ತಾರೆ, ಶ್ರೇಷ್ಠವಾದ ಮನುಷ್ಯನಿಗೆ ಬಂದಿದೆ ಅರಿವಿನ ಜನ್ಮ. ಇದು ದೊರೆಯುವುದು ದೊರೆಯುವುದೇ ದುರ್ಲಭವಾದಂಥ ಮನುಷ್ಯ ಜನ್ಮಕ್ಕೆ ನಾವು ಎಲ್ಲ ಬಂದೇವಿ. ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕಾದ್ರೆ ನಾವು ಗುರುವಿಗೆ ಶರಣಾಗತರಾಗಿ, ನಾನು ಯಾರು ಗುರುವೇ, ನನ್ನ ನಿಜ ಏನು ಅನ್ನುವುದನ್ನು ಗುರುವಿನ ಮುಖಾಂತರವಾಗಿ ಅರ್ಥ ಅದರ ಆನಂದವನ್ನು ಪಟ್ಟಾಗ ನಾವು ಮುಕ್ತರಾಗ್ತೀವಿ, ಧನ್ಯರಾಗ್ತೀವಿ. ಮನುಷ್ಯ ಜನ್ಮದ ಸಾರ್ಥಕ ಆಗ್ತದೆ. ಅದಕ್ಕೋಸ್ಕರವಾಗಿ ನಿಜಗೊಂಡು ದಯಾಳುಗಳು ನಮ್ಮನ್ನು ಕುರಿತ ಹೇಳಲಿಕ್ಕತ್ತಾರೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ದೇಹ ಇರೋದ್ರೊಳಗಾಗಿ ನಿಂತ ಸತ್ಸಂಗ ಮಾಡೋಣ, ಸತ್ಪುರುಷರ ದರ್ಶನ ಮಾಡಿಕೊಳ್ಳೋಣ, ಅವ್ರ ಮುಖಾಂತರ ಅಧ್ಯಾತ್ಮ ತತ್ವ ತಿಳ್ಕೊಳ್ಳೋಣ, ನಾನು ಯಾರು ಎಂಬ ಅರಿವನ್ನು ಮಾಡಿಕೊಂಡು ಮುಕ್ತರಾಗೋಣ. ಅದೇ ಮುಖ್ಯ ಗುರಿ ಮನುಷ್ಯಂದ. ನಮ್ಮೆಲ್ಲರ ಗುರಿ ಏನಂದರೆ ನನ್ನ ನಿಜವನ್ನು ನಾನು ಅರ್ಥ ಆಗ ನನಗೆ ಮುಕ್ತನಾಗ್ತೇನೆ. ಅದನ್ನು ಬಿಟ್ಟು ಹೊರಗ್ತವೆ. ಈ ಲೋಕ ಮೊದಲುಕೊಂಡು ಬ್ರಹ್ಮಲೋಕ ಪರ್ಯಂತರವಾದಂಥ ಭೋಗಗಳನ್ನೇ ಪಡ್ಕೊಳ್ಬೇಕು ಅನ್ನೋ ಆಸೆ ಇದೆ ಎಲ್ಲರಿಗೂ ಇದೇ ಆಸೆ ಇದೆ. ಮಾಡ್ರೆ, ಆದರೆ ಅದರ ಮೋಹ ಬೇಡ. ಮೋಹ ಬಿಟ್ಟು ನಿನ್ನ ನಿಜದಲ್ಲಿ ನಿನ್ನ ಮೋಹ ಇರಲಿ. ನಿನ್ನ ನಿಜ ಏನು ಅನ್ನೋದನ್ನು ನೀವು ಅರಿಲಿಕ್ಕೆ ಪ್ರಯತ್ನ ಮಾಡಿರಿ. ಅದರ ಅರ್ಥದ್ದಾದರೆ ನಿಮ್ಮಂಥ ಧನ್ಯರೇ ಯಾರೂ ಇಲ್ಲ. ಅದಕ್ಕೋಸ್ಕರವಾಗಿ ಇಂಥ ಸತ್ಸಂಗಾದಿಗಳ ಮೂಲಕವಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಕೃಪಾ ಕಟಾಕ್ಷದ್ವಾರ ತನ್ನನ್ನು ತಾನು ಅರ್ಥದ್ದಾದರೆ ಮುಕ್ತನಾಗಿ, ಯಥಾ ನದ್ಯ ಚಂದಮಾನ, ನದಿಗಳು ಹೋಗಿ ಸಮುದ್ರ ಸೇರಿದಂಗೆ ಹಾಗೆ ಜ್ಞಾನಿಯಾದಂಥ ಮಹಾತ್ಮ ತನ್ನನ್ನು ತಾನು ಅರ್ಥ ಏನಾಗ್ತಾನ, ಪೂರ್ಣ ಆಗ್ತಾನೆ. ಪೂರ್ಣ ಸಮುದ್ರ ಹೆಂಗೆ ಅಪಾರವಾಗುತ್ತದೆಯೋ ಹಾಗೆ ನಮ್ಮೆಲ್ಲರ ಆತ್ಮ ಅಪಾರವಾದದ್ದು, ಪೂರ್ಣವಾದದ್ದು, ಶಾಶ್ವತವಾದದ್ದು, ನಿತ್ಯ ಸುಖವಾದದ್ದು. ಅಂಥ ಸುಖವೇ ನಮ್ಮೆಲ್ಲರ ಆತ್ಮ ಇದೆ. ಆ ಪರಮಾತ್ಮನ ಯಥಾರ್ಥ ಜ್ಞಾನವನ್ನು ಇಂಥ ಸತ್ಸಂಗಗಳಲ್ಲಿ ಮೂಲಕವಾಗಿ ತಿಳ್ಕೊಳ್ಬೇಕು. ಬೇರೆ ಕಡೆ ಹೊರ ಸಿಗೋದಲ್ಲ. ಬೇರೆ ಕಡೆ ಇಲ್ಲೇ ಹೊರ ಸಿಗುವುದಿಲ್ಲ. ತಪ ಮಾಡಿ ಮತ್ತೊಂದು ಮಾಡಿಲ್ಲ. ಇಲ್ಲಿ ಬಂದ ಇಂಥ ತತ್ವಗಳು ಎಲ್ಲಿ ಸದ್ಗುರು ವಿಧಾನ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು ಎಲ್ಲಿ ನಾವು ಇಲ್ಲಿ ಹೋಗಬೇಕು, ಸೇವಾದಿಗಳ ಮಾಡಬೇಕು, ಅವನ ಮುಖಾಂತರ ತತ್ವ ತಿಳ್ಕೊಳ್ಬೇಕು. ತಿಳ್ಕೊಂಡಂದ್ರೆ ನದಿ ಹೇಗೆ ಸಮುದ್ರ ಸೇರಿ ಏಕಾಯಿತೋ ತಥಾ ವಿದ್ವಾನ್ ನಾಮ ರೂಪಾದಿಮುಕ್ತ. ಅದರಂತೆಯೇ ನದಿಯಂತೆ ಹೇಗೆ ಗುರುವಿನ ಹತ್ತಿರ ಶಿಷ್ಯನಾದಂಥವನು ಹೋಗಿ ತನ್ನ ನಿಜದ ಅರಿವನ್ನು ಮಾಡಿಕೊಂಡಾಗ ಮುಕ್ತನಾಗ್ತಾನೆ, ಧನ್ಯನಾಗ್ತಾನೆ ಅಂತೇಳಿ ಶ್ರುತಿ ಹೇಳ್ತದೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಇಂಥ ಮಾನವ ಜನ್ಮ ತೊಟ್ಟು ಬಂದೇವೆ. ಬಂದ ಮೇಲೆ ಇಂಥ ಸತ್ಸಂಗಗಳನ್ನು ಮಾಡಿರಿ, ಶರಣರ ಸೇವಾದಿಗಳನ್ನು ಮಾಡಿರಿ, ಶ್ರವಣ ಮರಣ ನಿಧಿಧ್ಯಾಸನಾದಿಗಳ ಮೂಲಕವಾಗಿ
ಭಗವಂತನ ಯಥಾರ್ಥ ಜ್ಞಾನ ಮಾಡಿಕೊಳ್ರಿ. ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗಿದೆ. ಈ ಮನುಷ್ಯ ಜನ್ಮ ಕೊನೆ ಶ್ರೇಷ್ಠವಾದದ್ದಿದು. ಇದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಇಲ್ಲಿ ಬಂದ ಮೇಲೆ ತೀರುವಾಗ ಸಮುದ್ರಕ್ಕೆ ಸೇರಿ ನದಿ ಹೆಂಗೆ ಹೇಗಾಗ್ತಾವೋ ಹಾಗೆ ಈ ಜನ್ಮದಲ್ಲೇ ಬಂದು ನಾವು ಗುರುವಿಗೆ ಶರಣಾಗತರಾಗಿ ಅವರ ಅಮೃತ ಪಾನವನ್ನು ಮಾಡಿ ಅವರ ಮುಖಾಂತರ ಯಥಾರ್ಥ ತತ್ವ ತಿಳ್ಕೊಂಡು ಮುಕ್ತರಾಗೋಣ, ಧನ್ಯರಾಗೋಣ, ಕೃತಾರ್ಥರಾಗೋಣ ಅಂತ ಸದ್ಬುದ್ಧಿಯನ್ನು ಗುರುದೇವ ಸಿದ್ಧಾಂತರು ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನ ಓಂ ತತ್ಸತ್. ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.